ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಿರ್ಮಲಾ ಸೀತಾರಾಮನ್ ಅವರು ಬಹುನಿರೀಕ್ಷಿತ ಬಜೆಟ್ ಅನ್ನ ಮಂಡಿಸಿ ಆಗಿದೆ. ಬಜೆಟ್ ನಲ್ಲಿ ಕರ್ನಾಟಕಕ್ಕೆ ಸಿಕ್ಕಿದ್ದೇನು, ಅದರಲ್ಲೂ ಟ್ಯಾಕ್ಸ್ ಪೇಯರ್ಸ್ ಕತೆ ಏನು ಎಲ್ಲ ಡೀಟೇಲ್ಸ್ ಕೊಡ್ತಾ ಇದ್ವಿ. ನೋಡಿ, ಕರ್ನಾಟಕದ ರೈಲ್ವೆ ಯೋಜನೆಗಳಿಗೆ ಯಾವುದೇ ಅನುದಾನ ಸಿಕ್ಕಿಲ್ಲ. ಮೂರನೇ ಹಂತದ ಮೆಟ್ರೋ ರೈಲು ಯೋಜನೆಗಳಿಗೆ ಅನುದಾನದ ನಿರೀಕ್ಷೆ ಇತ್ತು. ನಿರೀಕ್ಷೆಯಾಗೆ ಉಳಿದಿದೆ. ಬೆಂಗಳೂರು ಮೆಟ್ರೋ ಸಬ್ ಅರ್ಬನ್ ಯೋಜನೆಗೆ ಯಾವುದೇ ಅನುದಾನ ಸಿಕ್ಕಿಲ್ಲ. ಇದ್ರ ಜೊತೆಗೆ ಒಂದು 5-6 ಅಟ್ಲೀಸ್ಟ್ ನಾವು ಏಮ್ಸ್ ವಿಚಾರದಲ್ಲಿ ಕೇಳ್ಕೊಂಡಿದ್ವಿ. ಕೈಗಾರಿಕಾ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಆಗ್ತಾ ಇದ್ದ ವಾಕ್ಸಮರಗಳನ್ನು ನೋಡ್ಬಿಟ್ಟು ಅಟ್ಲೀಸ್ಟ್ ಈ ಸಲ ಏನಾದರೂ ಅನೌನ್ಸ್ ಮಾಡಿಬಿಟ್ಟು ಯಾರಾದರೂ ಮುಖ ಉಳಿಸ್ಕೊಳ್ತಾರ ಹೇಳ್ತಾ ಇದ್ದವರು ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ಯಾವುದೂ ಆಗಿಲ್ಲ. ಇಲ್ಲಿ ಕೇಳಿದ್ರೆ ಜನಹಿತ ಕಾಯುವಂತಹ ಬಜೆಟ್ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಕಂಜೂಸಿ ಮಾಡಿದೆ ರಾಜ್ಯದ ವಿಚಾರದಲ್ಲಿ ಮಾತಾಡ್ತಾರೆ. ಕೇಶವ ಪ್ರಸಾದ್ ಅವರೇ, ನೀವೇ ಉತ್ತರ ಕೊಡ್ಬೇಕಿದಕ್ಕೆ. ರಾಜ್ಯದ ವಿಚಾರದಲ್ಲಿ ಮಾತ್ರ ಯಾಕೆ ಕಣ್ಣಿಗೆ ಕಾಣೋ ರೀತಿನಲ್ಲಿ ಮಲತಾಯಿ ಧೋರಣೆ ಆಗುತ್ತೆ ಅಂತ. ಇದು ಈ ಬಜೆಟ್ ಮಾತ್ರ ಅಲ್ಲ, ನಾನು ಹೋದ ಬಜೆಟ್ದು ಒಂದು ಸ್ಟಾಟಿಸ್ಟಿಕ್ಸ್ ಹೇಳ್ಬಿಡ್ತೀನಿ ಮುಂದೆ. ಬಿಹಾರದಲ್ಲಿ ರೋಡ್ ಮಾಡೋದಕ್ಕೆ 14,000 ಕೋಟಿ ಎತ್ತಿಡ್ತೀವಿ ನಾವು ಅಂತಾರೆ. ನಮ್ಮಲ್ಲಿ ರೋಡ್ ಮಾಡೋದಕ್ಕೆ ಒಂದೇ ₹1 ಎತ್ತಿಡಲ್ಲ. ಯಾಕೆ ಸರ್? ನಾವು ತೆರಿಗೆ ಕಟ್ಟಲ್ವಾ? ನಾವು ₹1 ಕಳಿಸ್ಕೊಟ್ರೆ ನಮ್ಗೆ 15 ಪೈಸಾ ಕಳಿಸ್ಕೊಡ್ತೀರಾ? ಇದರಲ್ಲೂ ಮೋಸ, ಬರೀ ಮೋಸ. ನೋಡಿ ಮೇಡಮ್, ನಿತಿನ್ ಗಡ್ಕರಿ ಅವರು ಕರ್ನಾಟಕದಲ್ಲಿ ರಸ್ತೆ ಮಾಡೋದಕ್ಕೆ ನೀವು ಕೇಳದಷ್ಟು ಹಣ ಕೊಡ್ತೀನಿ ಅಂತ ಅಂದ್ರು. ನಿಮ್ದು ಸಮಸ್ಯೆ ಏನು ಗೊತ್ತಾ? ನಿಮಗೆ ನಾವು ಹಣ ಬಿಡುಗಡೆ ಮಾಡ್ತೀವಿ, ನಿಮಗೆ ಆ ಪ್ರಾಜೆಕ್ಟ್ ಬೇಕಾದಂಥ ಲೀಗಲ್ ಕ್ಲಿಯರೆನ್ಸ್ ಮಾಡಿ ಜಾಗ ಕೊಡ್ತಾ ಇಲ್ಲ ನೀವು. ಇದೇ ಸಿದ್ದರಾಮಯ್ಯನವ್ರಿಗೆ ನೇರವಾಗಿ ಹೇಳಿದಂಥ ಮಾತುಗಳು ನಿತಿನ್ ಗಡ್ಕರಿ ಅವ್ರದ್ದು. ನಾನು ಹೇಳ್ತೀನಿ, ಈ ಬಡ್ಜೆಟ್ಗೆ ಸಂಬಂಧಪಟ್ಟಂಗೆ ನೋಡಿ, ಹೈ ಸ್ಪೀಡ್ ರೈಲನ್ನು ಹೈದರಾಬಾದ್ ಮತ್ತು ಚೆನ್ನೈ ಕೊಟ್ಟಿದ್ದಾರೆ. ಇಂಡಸ್ಟ್ರಿಯಲ್ ಕಾರಿಡಾರ್ನ ತುಮಕೂರಿಂದ ಡೆವಲಪ್ ಮಾಡ್ತಾ ಇದೀವಿ ಒಂದೇ ಸಮ. ಅಂದರೆ ನಾವು ಮಾಡ್ತಾ ಇರುವಂಥದ್ದು 8,500 ಕಿಲೋಮೀಟರ್ ರಸ್ತೆ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ನಾವು ಅದನ್ನು ತಗೋಬೇಕಲ್ವಾ? ಅಂದರೆ ಕರ್ನಾಟಕಕ್ಕೆ ಬರ್ತಾ ಇರುವಂಥ ಬಜೆಟ್ಗಳು ಮೆಟ್ರೋಗೆ ಹಣ ಕೊಡ್ತಾ ಇದ್ದಾರೆ. 20% ಕೇಂದ್ರ, 20% ರಾಜ್ಯ, 60% ಹಣನ ಅವ್ರ ಗ್ಯಾರಂಟಿ ಕೊಡದೇ ಇರೋ ದುಡ್ಡು ಸಿಗಲ್ಲ ಕರ್ನಾಟಕಕ್ಕೆ. ಸೆಂಟ್ರಲ್ ಗೌರ್ಮೆಂಟ್ ಗ್ಯಾರಂಟಿ ಕೊಟ್ಟರೆ ಮಾತ್ರ ಸಿಗೋವಂಥದ್ದು. ಹೆಲಿಕಾಪ್ಟರ್ ಫ್ಯಾಕ್ಟ್ರಿನ ತುಂಬಾ ದೊಡ್ಡದಾಗಿ ಡೆವಲಪ್ ಮಾಡ್ತಾ ಇದ್ದಾರೆ. ಅದನ್ನ ಡೆವಲಪ್ ಮಾಡುವಂತದ್ರ ಜೊತೆಗೆ ಇಡೀ ತುಮಕೂರಿನ ಡೆವಲಪ್ಮೆಂಟ್ ಚೆನ್ನೈ ಮತ್ತೆ ಹೈದರಾಬಾದ್ ಜೊತೆಗೆ ಸೇರ್ಕೊಳ್ತಾ ಇದೆ. ಇಲ್ಲಿ ರಾಜ್ಯದ ತಪ್ಪು ಅಂತ ಅಂದ್ರೆ ತಪ್ಪಲ್ಲ ನಾನು ಹೇಳುವಂತದ್ದು. ಫಾರ್ ಆರ್ಗ್ಯುಮೆಂಟ್ ಸೇಕ್ ನೀವು ಹೇಳಿದ್ದನ್ನು ಒಪ್ಕೊಳ್ತೀನಿ. ಬಟ್ ಇನ್ನೊಂದು ಪ್ರಶ್ನೆ ರೈಸ್ ಮಾಡ್ಬಿಡ್ತೀನಿ. ಅಪರ್ ಭದ್ರಾ ಪ್ರಾಜೆಕ್ಟ್ ಎಷ್ಟು ವರ್ಷದಿಂದ ಕೇಳ್ತಾ ಇದೀವಿ? ಎಷ್ಟು ಜನ ಬಿಜೆಪಿ ಸಂಸದರಿದ್ದೀರಾ? ನೀವು ಎಷ್ಟು ಜನ ತರಿಸ್ತಾ ಇದ್ದೀರಾ ದುಡ್ಡನ್ನ? ಅದೇ ಆಂಧ್ರದಲ್ಲಿ ಪೊಲ್ಲಾವರಂ ಅಂತ ಒಂದು ಪ್ರಾಜೆಕ್ಟ್ ಬಂತು. ಚಂದ್ರಬಾಬು ನಾಯ್ಡು ಅವ್ರು ಮಾಡಿಸಿದ್ರು. ನಿಮ್ಗೆ ಯಾಕಿಲ್ಲ ಹಿತಾಸಕ್ತಿ? ನಮ್ಮ ಇಂಡಸ್ಟ್ರಿ ಮಿನಿಸ್ಟ್ರು ನಮ್ಮ ಪಾಟೀಲ್ರು, ಎಂ ಬಿ ಪಾಟೀಲ್ರು, ನಾನು ಕೇಳಿದ್ದೊಂದು ಪ್ರಶ್ನೆಗೆ ಉತ್ತರ ಏನು ಕೊಡ್ತಾರೆ ಗೊತ್ತಾ? ನಮ್ಮ ಎಲ್ಲ ಪ್ರಾಜೆಕ್ಟ್ಗಳು ಹಣ ಹರಿತಾ ಇದೆ, ನಾನು ಡಾವೋಸ್ಗೆ ಹೋದಾಗ ಹಣ ತಂದಿದ್ದೀನಿ. ಎಷ್ಟು ವರ್ಷ ಆಗುತ್ತೆ ಸ್ವಾಮಿ? ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀರಿ ಅಂತ ಕೇಳಿದ್ರೆ ಕನಿಷ್ಠ 3 ವರ್ಷ ಆಗುತ್ತೆ ಹಣ ಬರೋಕ್ಕೆ. 5 ವರ್ಷದ ತನಕ ತಗೊಳುತ್ತೆ. ಪ್ರಾಜೆಕ್ಟ್ ಎಷ್ಟು ಜನಕ್ಕೆ ಉತ್ತರ ಕೊಟ್ಟಿದ್ದೀರಿ ಆಸ್ ಆನ್ ಡೇಟ್? ಎಷ್ಟು ಜನಕ್ಕೆ ಎಷ್ಟು ಉದ್ಯೋಗ ಸೃಷ್ಟಿಸಿದ್ರಿ? ಎಷ್ಟು ಫ್ಯಾಕ್ಟ್ರಿ ಬಂದಿದೆ? ಯಾವ ಸ್ಟೇಜ್ನಲ್ಲಿದೆ? ನೀವು ಹೇಳಬೇಕು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಅದಕ್ಕೆ ಡೀಟೈಲಿಂಗ್ ಬೇಕು ಅಂತ ಕೇಳ್ತಾರೆ. ಅಂದರೆ ಕರ್ನಾಟಕ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನಲ್ಲಿ ನಂಬರ್ 2 ಸ್ಟೇಟು. ಮಹಾರಾಷ್ಟ್ರ ಬಿಟ್ಟರೆ ನಮ್ಮದು. ಅಂದರೆ ನನ್ನ ಇಂಡಸ್ಟ್ರಿ ಡೆವಲಪ್ ಮಾಡುವಂಥದ್ದಕ್ಕೆ ನಾವು ಎಷ್ಟು ಆದ್ಯತೆ ಕೊಡಬೇಕು ಅಂತ ಯೋಚನೆ ಮಾಡಬೇಕಲ್ವಾ? ಹಾಗೇನೆ ನಾನು ಕೇಳುವಂಥದ್ದು, ನರೇಂದ್ರ ಮೋದಿ ಬಂದಂತ ಮೊದಲನೇ ವರ್ಷದಲ್ಲಿ ಬನ್ನಿ ಎಲ್ಲರೂ ಹೋಗೋಣ ಅಂತ ಅಂದ್ರು ಡಾವೋಸ್ಗೆ. ನಮ್ಮ ಮುಖ್ಯಮಂತ್ರಿಗಳು ಯಾಕೆ ಹೋಗ್ಲಿಲ್ಲ ಅವ್ರ ಜೊತೆನಲ್ಲಿ? ಬಂಡವಾಳ ಸೆಳಿಬೇಕು, ಡೆವಲಪ್ ಮಾಡಬೇಕು, ನಾನು ಮಹಾರಾಷ್ಟ್ರದಲ್ಲಿ ಕಾಂಪೀಟ್ ಮಾಡಬೇಕು. ಇನ್ನೊಂದು ಪ್ರಶ್ನೆ ಹೇಳ್ತೇವೆ ಗೊತ್ತಾ? ಆಂಧ್ರ ಪ್ರದೇಶ ನಮಗೆ ತಲೆನೋವಾಗಿದೆ, ಉತ್ತರ ಪ್ರದೇಶ ಸೆಳೀತಾ ಇದೆ ಬಂಡವಾಳವನ್ನ, ಮಧ್ಯಪ್ರದೇಶ ಸೆಳೀತಾ ಇದೆ, ಬಿಹಾರ್ ಸೆಳೀತಾ ಇದೆ. ಅಂದ್ರೆ ಎಲ್ಲರೂ ಕೂಡ ನಮ್ಮ ಜೊತೆನಲ್ಲಿ ಕಾಂಪಿಟೇಷನ್ ಅಲ್ಲಿ ನಡೆದಿದ್ದಾರೆ ಬಂಡವಾಳನ ಸೆಳೆಯುವಂಥದ್ರಲ್ಲಿ. ಈ ಸ್ಥಿತಿನಲ್ಲಿ ನಾವು ಅತ್ಯಂತ ಕಾಂಪಿಟೇಟಿವ್ ಸ್ಟೇಟ್ ಆಗ್ಬೇಕಲ್ವಾ? ನಾವು ಇವಾಗ ಆವಾಗಲೇ ದೊಡ್ಡದಾಗಿ ಡೆವಲಪ್ಮೆಂಟ್ ಆಗಿದ್ದೀವಿ. ಆದ್ರೆ ಬೆಂಗಳೂರಿನ ಸ್ಥಿತಿಗತಿ ಏನಿದೆ? ಟ್ರಾಫಿಕ್ ಸಮಸ್ಯೆ, ಗುಂಡಿಗಳು, ಎಲ್ಲ ಕೇಂದ್ರದ ವಿಚಾರವನ್ನ ಕೇಳಿದ್ರೆ ನೀವು ಏಕಾಏಕಿ ರಾಜ್ಯಕ್ಕೆ ತಪ್ಪು ನಂಗೆ ಬರ್ತೀರಾ? ಇರ್ಲಿ ಸರ್, ಜಾಸ್ತಿ ಇದೆ. ಉಮಾಶಂಕರ್ ಅವರು ಕೂಡ ಘರ್ಷಣೆಗೆ ಮಾತೆತ್ತಿದ್ರೆ ಸಿದ್ದರಾಮಯ್ಯನವರು ಹೋದಲ್ಲಿ ಬಂದಲ್ಲಿ ಎಲ್ಲಾ ಕಡೆನೂ ಹೇಳ್ತಾರೆ, ನಮಗೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ತೋರಿಸ್ತಾ ಇದೆ, ನಾವು ಕಟ್ಟತಕ್ಕಂಥ ತೆರಿಗೆ ದುಡ್ಡನ್ನ ನಮಗೆ ಸರಿಯಾದ ರೀತಿಯಲ್ಲಿ ಹಂಚಿಕೆ ಮಾಡ್ತಾ ಇಲ್ಲ, ₹1 ಕೊಟ್ಟರೆ 15 ಪೈಸಾ ವಾಪಸ್ ಕೊಡ್ತಾರೆ. ಈ ಥರದ ಮಾತುಗಳು ಆಡ್ತಾ ಇರ್ತಕ್ಕಂಥದ್ದು ಅಂಕಿಅಂಶಗಳ ಪ್ರಕಾರ ನಿಜ ಅಂತ ಅನಿಸ್ತಾ ಇದೆ. ಆದರೆ ಉತ್ತರ ಪ್ರದೇಶ ಆಗಲಿ, ಬಿಹಾರ ಆಗಲಿ, ಎಲ್ಲಿ ಚುನಾವಣೆಗಳು ನಡೀತಾ ಇರುತ್ತೆ ಅಂಥ ರಾಜ್ಯಗಳಿಗೆ ಸಿಂಹಪಾಲ್ ದುಡ್ಡು ಹೋಗ್ತಾ ಇರುತ್ತೆ. ಇದಕ್ಕೇನಾದರೂ ಮಾನದಂಡ ಅಂತ ಇದೆಯಾ? ಅದು ನಮಗೇನು ಅಷ್ಟು ಐಡಿಯಾ ಇರುತ್ತೆ. ಅವರ ಸೆಂಟ್ರಲ್ ಗೌರ್ಮೆಂಟ್ ಡಿಸೈಡ್ ಆಗುತ್ತೆ. ಬಟ್ ಆಫ್ಕೋರ್ಸ್ ಕರ್ನಾಟಕ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರು. ನಾವು ಎವರಿ ಮಂತ್ ನಮ್ಮದೇ GST ಕಲೆಕ್ಷನ್ ನಮ್ಮದೇ ಜಾಸ್ತಿ ಇರುತ್ತೆ. ಆಯ್ತು.
ಆಶೀಶ್ ಕಾಳಪ್ಪ ಅವ್ರಿಗೆ ಹಾಗಾದ್ರೆ ದಾಟ್ಸೋಣ ಆ ಪ್ರಶ್ನೆನ. ಅವ್ರು ಹೇಳ್ತಾ ಇದ್ದಾರೆ ಸರ್, ರಾಜ್ಯದ ಪಾತ್ರ, ರಾಜ್ಯದ ಹಿತಾಸಕ್ತಿ ಕಾಯೋ ಕೆಲಸನ ರಾಜ್ಯ ಸರ್ಕಾರ ಮಾಡ್ತಿಲ್ಲ. ನಾವು ರೆಡಿ ಇದೀವಿ ಮೇಡಮ್ ಕೊಡೋದಕ್ಕೆ, ಬಟ್ ಅವ್ರು ದುಡ್ಡು ಕೊಡಿಸ್ಕೊಳ್ತಾ ಇಲ್ಲ. ಅವ್ರು ಮಾಡ್ತಿಲ್ಲ ಅಂದ್ರೆ ಆಮೇಲೆ ನಾವೇನ್ ಮಾಡೋಣ ಅಂತ. 5,300 ರೂಪಾಯಿ ಅಪರ್ ಭದ್ರಾ ಪ್ರಾಜೆಕ್ಟ್ ಅಲಾಟ್ ಆಗಿದೆ, ದುಡ್ಡು ರಿಲೀಸ್ ಆಗಲಿಲ್ಲ, ಅದ್ರ ಬಗ್ಗೆನೂ ಯಾರು ಮಾತಾಡ್ತಾ ಇಲ್ಲ. 2023ರಿಂದ ಕೇಳ್ತಾನೆ ಇದೀವಿ. ಮೊದಲನೇದಾಗಿ ಇವಾಗ 2014ರಲ್ಲಿ ಮೋದಿ ಸಾಹೇಬ್ ಗೆಲ್ತಾರೆ. 2019ರಲ್ಲಿ ಇವ್ರಿಗೆ ಇನ್ನ ಸಂಪೂರ್ಣ ಸೀಟ್ ಬರುತ್ತೆ ಅಥವಾ ಒಂದು ಬಿಜೆಪಿನೇ ಸಿಂಗಲ್ ಲಾರ್ಜೆಸ್ಟ್ ಬರುತ್ತೆ. ಬಟ್ ಇವಾಗ 3ನೇ ಚುನಾವಣೆ ಆಯ್ತಾ. ಜೊತೆಗೆ ನಾನಿದ್ದಾಗಲೇ ನಾನು ಸಿದ್ದರಾಮಯ್ಯ ಸಾಹೇಬ್ರ ಕಾನೂನು ಸಲಹೆಗಾರನಾಗಿದ್ದೆ. ಆ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಸಾಹೇಬ್ರು ತುಂಬಾ ಸತಿ ಹೇಳಿದ್ದಾರೆ, ಬನ್ನಿ ನಾವೆಲ್ಲ ಒಂದು ನಿಯೋಗ ಮಾಡ್ಕೊಂಡು ಹೋಗೋಣ ಅಂತ. ಇದು ಬರೋರು ಯಾರೂ ಇಲ್ಲ, ತಯಾರಾಗಿ ಯಾರೂ ಇಲ್ಲ. ಇನ್ಫ್ಯಾಕ್ಟ್ ಅಂದ್ರೆ ಬಿಜೆಪಿ ಅವರು ನಿಯೋಗ ಅಂತ ಹೇಳಿದ್ರೆ ಆಲ್ ಪಾರ್ಟಿ ಡೆಲಿಗೇಷನ್ ಹ್ಯಾಸ್ ಟು ಗೋ ಅಲ್ಲ, ಪ್ರೈಮ್ ಮಿನಿಸ್ಟರ್ ಮೀಟಿಂಗ್ ಮಾಡಿ ಯಾರು ಹೋಗಿ ಅಲ್ಲಿ ಅವ್ರ ಮುಂದೆ ನಿಂತ್ಕೊಳ್ಳೋದಕ್ಕೆ ತಯಾರಿಲ್ಲ. ಯಾಕೆ ಸರ್ ಹಂಗೆ ಅಲ್ಲ ಹೆದರಿಕೆ ಅಲ್ಲ ಸರ್, 19 ಜನ ಗೆಲ್ಲಿಸ್ ಕಳ್ಸಿರೋದು ಹಾಗಾದ್ರೆ ಅವ್ರ ಪಾಪ ಯಾಕೆ ಮುಜುಗರಗೊಳಿಸ್ತೀರಿ? ಯಾಕೆಂತ ಹೇಳಿದ್ರೆ ಈ ಬಿಜೆಪಿಯ ಸ್ಟೈಲ್ ಆಫ್ ಫಂಕ್ಷನಿಂಗ್ ಅನ್ನೋಂಥದ್ದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅವ್ರು ಯಾರಿಗೂ ಹೋಗ್ಬಿಟ್ಟು ಮೋದಿ ಸಾಹೇಬ್ರ ಹತ್ರ ಇಲ್ಲ ನಮ್ಮ ಕರ್ನಾಟಕಕ್ಕೆ ಈ ತೊಂದರೆ ಆಗಿದೆ, ಈ ಸಮಸ್ಯೆ ಆಗಿದೆ ಅನ್ನೋಂಥದ್ದು ಅವ್ರು ಹೇಳುವಂತ ತಾಕತ್ತಿಲ್ಲ. ಅಲ್ಲ, ಅದಕ್ಕೆ ಅವ್ರು ಕೌಂಟರ್ ಮಾಡ್ತಾರೆ. ನೀವು ಜಿಎಸ್ಟಿ ಕೌನ್ಸಿಲ್ ಮೀಟಿಂಗ್ ಯಾಕೆ ಹೋಗಲ್ಲ ಮುಖ್ಯಮಂತ್ರಿಗಳಂತ ಅವರು ಕೌಂಟರ್ ಮಾಡ್ತಾರೆ. ಅಲ್ಲ ಸಿ ಅಟೆಂಡಿಂಗ್ ಅ ಮೀಟಿಂಗ್ ಹ್ಯಾಸ್ ನೋ ಪರ್ಪಸ್. ಇಟ್ ಡೆಫಿನೆಟ್ಲಿ ಹ್ಯಾಸ್. ಇಲ್ಲ ಮೀಟಿಂಗ್ ಮಾಡ್ತಿರ್ಲಿಲ್ಲ. ಜಿಎಸ್ಟಿ ಕೌನ್ಸಿಲ್ ಮಾಡೋದೇ ಆ ಉದ್ದೇಶದಿಂದ ಅಲ್ವಾ ಸರ್? ನಮ್ಮ ಮಂತ್ರಿಗಳು ಸತತವಾಗಿ ಹೋಗ್ತಾನೆ ಇರ್ತಾರೆ. ಕೃಷ್ಣ ಬೈರೇಗೌಡರು ಹೋಗ್ತಾ ಇರ್ತಾರೆ. ಬಟ್ ಮುಖ್ಯಮಂತ್ರಿ ಹ್ಯಾಸ್ ಟು ಬಿ ದೇರ್ ಅಲ್ವಾ? ಅಲ್ಲ ಬಟ್ ಸಿ ದೇರ್ ಇಸ್ ಅ ಅರಿಥಮೆಟಿಕ್ ಪ್ರಕಾರ ನಿಮಗೆ GST ನಿಮಗೆ ಅಲೋಕೇಶನ್ಸ್ ಆಗ್ತಾ ಇರೋದು. ಅದನ್ನೇ ನಾನು ಕೇಳಿದೆ, ಏನು ಮಾನದಂಡ ಅಷ್ಟೇ. ಸೊ ಅದಕ್ಕೋಸ್ಕರ ಇವ್ರು ಹೋದ್ರೋ ಬಿಟ್ರೋ ಅವರು ಸುಮ್ಮನೆ ಒಂದು ಕಾರಣ ಕೊಡ್ಬೇಕಷ್ಟೇ ಆಯ್ತಾ. ಇಲ್ಲ ಇವ್ರು ಹೋಗ್ತಾ ಇಲ್ಲ ಅಂತ. ನೀವು ಒಟ್ಟಾರೆ ನೀವು ಇವಾಗ ಯಾವುದೇ ವಿಚಾರ ನೋಡಿ, ವೆದರ್ ಇಟ್ ಈಸ್ ರಿಗಾರ್ಡಿಂಗ್ ಇವಾಗ ಪೆಟ್ರೋಲ್ ಡೀಸೆಲ್ ಅಂತ ಮಾತಾಡಿದ್ರು. ಪೆಟ್ರೋಲ್ ಡೀಸೆಲ್ ಪ್ರಕಾರ ಯಾವ ವರ್ಷದಿಂದ ಹೇಳ್ತಾ ಇದ್ದಾರೆ GST ಸೇರಿಸಿ, ಅದನ್ನ GST ಇದುವರೆಗೂ ಸೇರಿಸಿದ್ದಾರೆ. ಸಿದ್ದರಾಮಯ್ಯ ಒಪ್ಕೊಳ್ಳಿ, ಒಪ್ಕೊಂಡು ಬರೀ, ನಂದೇನು ಅಭ್ಯಂತರ ಇಲ್ಲ ಅದರಲ್ಲಿ. ರಾಜ್ಯ ಸರ್ಕಾರ ಯಾವ ಪಕ್ಷದ ಹತ್ರ ಜಾಸ್ತಿ ಇದೆ? ಬಿಜೆಪಿ ಅವರು ಜಾಸ್ತಿ ಇದೆ. ನಮ್ಮವರು ಒಪ್ತಾ ಇಲ್ಲ, ಬಿಜೆಪಿ ಅವರು ಒಪ್ತಾ ಇಲ್ಲ, ನಿಜ ಅದು. ನಮ್ಮವರು ಒಪ್ತಾ ಇಲ್ಲ. ಇವಾಗ ಏನ್ ಮಾತಾಡಿದ್ರಿ, ಜಾಬ್ ಕ್ರಿಯೇಷನ್ ಬಗ್ಗೆ ಮಾತಾಡಿದ್ರಿ ಆಯ್ತಾ. ಮೋದಿ ಸಾಹೇಬ್ರು ಮೊದಲನೇ ಚುನಾವಣೆಯಲ್ಲಿ ಅವ್ರು ಏನ್ ಹೇಳಿದ್ರು, ಪ್ರತಿ ವರ್ಷ 2 ಕೋಟಿ ಉದ್ಯೋಗನ ನಿರ್ಮಾಣ ಮಾಡ್ತೀನಿ ಅಂತ ಆಯ್ತಾ. ಯಾವ್ದಾದ್ರು ಒಂದು ಬಡ್ಜೆಟ್, ಇವತ್ತು ಬಡ್ಜೆಟ್ ದಿನ ತಾನೆ, ಯಾವ್ದಾದ್ರು ಒಂದು ಬಡ್ಜೆಟ್, ಈ ಬಡ್ಜೆಟ್ ಮೂಲಕ ನಾವು ಇಷ್ಟು ಕೋಟಿ ನಾವು ನೌಕರಿ ನಿರ್ಮಾಣ ಮಾಡ್ತೀವಿ ಅನ್ನೋಂಥ ಯಾವ್ದಾದ್ರು ಒಂದು ಬಡ್ಜೆಟ್ ಇದಾವ ಇದುವರೆಗೂ? ಯಾವ್ದು ಅಲ್ಲ, ಡೈರೆಕ್ಟ್ ಆಗಿ ಹೇಳದೆ ಹೋದ್ರು ಕೂಡ ಸರ್ MSME-ಗಳಿಗೆ ಎಲ್ಲರಿಗೂ ಕೂಡ ಈ ಸರ್ತಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ದಟ್ ಲೀಡ್ಸ್ ಟು ದಿ ಎಂಪ್ಲಾಯ್ಮೆಂಟ್. ಎಂಪ್ಲಾಯ್ಮೆಂಟ್ ಅಂತ ಹೇಳಿದ್ರೆ ನೋಡಿ, MSME ಹ್ಯಾಸ್ ಬೀನ್ ವೆರಿ ಬ್ಯಾಡ್ಲಿ ಬೀಟನ್ ಆಫ್ಟರ್ ಕೋವಿಡ್ ಆಯ್ತಾ. ಕೋವಿಡ್ ಅಲ್ಲಿ MSME ಸೆಕ್ಟರ್ ಹ್ಯಾಸ್ ಬೀನ್ ವೆರಿ ಬ್ಯಾಡ್ಲಿ ಬೀಟನ್. ಒಂದು. ಎರಡನೇ ವಿಚಾರ ಅಂತ ಹೇಳಿದ್ರೆ, ಇವಾಗ ಟ್ರಂಪ್ ಕೂಡ ಈಸ್ ಟ್ರೈಂಗ್ ಟು ಕ್ರಿಯೇಟ್ ಅನ್ MSME ಸೆಕ್ಟರ್ ವಿತ್ ಇನ್ ಅಮೆರಿಕ. ಏನಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಏರಿಯಾ. ಸೊ ಇವಾಗ ಎಷ್ಟು ವರ್ಷ ಆದ್ಮೇಲೆ ಇವಾಗ ಪರಿಹಾರ ಬಂದು ಇವಾಗ MSME ಸೆಕ್ಟರ್ ಇವರು ಏನು ಫೋಕಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನೋಡಿ, ನೀವು ಯಾವಾಗಲೂ ಕೂಡ ಬಡ್ಜೆಟ್ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಟು ಹ್ಯಾವ್ ಫಾರ್ವರ್ಡ್ ಥಿಂಕಿಂಗ್. ಮೊದಲೇ ನಾವು 10 ವರ್ಷ ಮೊದಲೇ ನಾವು ಯೋಚನೆ ಮಾಡಿರ್ಬೇಕು ಹಿಂಗಾಗ್ಬಿಟ್ಟು ಅಂತ. ಸೊ ಆ ರೀತಿಯಲ್ಲಿ ಅದು ಒಂದು ಆರೋಪ ಇದೆ. ದೂರದೃಷ್ಟಿ ಇಲ್ಲದ ವ್ಯಕ್ತಿ ನಿರ್ಮಲಾ ಸೀತಾರಾಮನ್ ಅಂತನೂ ಅಂತಾರೆ. ದೂರದೃಷ್ಟಿ ಇಟ್ಕೊಂಡು ಮಾಡಿದ್ರೆ ಪ್ರೆಸೆಂಟ್ ಏನ್ ಕೊಟ್ರಿ ಹೇಳಿ 10 ವರ್ಷಕ್ಕೆ ಆಮೇಲೆ ಅಂತಾರೆ. ಮೇಕ್ ಇನ್ ಇಂಡಿಯಾ ಎಲ್ಲ ನಮ್ಮ ಪ್ರಾಜೆಕ್ಟ್ ಹೆಂಗೆ ಅದು ಅಂತ ಒಂದು ಬ್ರೇಕ್ ತಗೊಂಡ ಚರ್ಚೆ ಮುಂದುವರಿಸ್ತೀನಿ ವಿರಾಮದ ನಂತರ.